ತಮ್ಮ ಬೆಳೆ ಬೆಳೆಯೋದಕ್ಕಾಗಿ ರೈತರು ಕೇವಲ ತಮ್ಮ ಹೊಲಗಳಿಗೆ ಗದ್ದೆಗಳಿಗೆ ಹೋದರೆ ಸಾಕಾಗೋದಿಲ್ಲ. ತಮ್ಮ ಹೊಲಗಳಲ್ಲಿ ಬೆಳೆದಂತಹ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗಬೇಕಂತ ಹೇಳಿದ್ರೆ ಅದೇ ರೈತರು ಬೀದಿಗೂ ಬರಬೇಕಾಗತ್ತೆ. ಇಂಥದೊಂದು ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇರುವಂಥದ್ದು ಈಗ ಕಬ್ಬು ಬೆಳೆಗಾರರ ಪಾಲಿಗೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟದ ಹಾದಿಗೆ ಇಳಿದಿದ್ದಾರೆ. ಬೆಳಗಾವಿಯಲ್ಲಿ ಕಬ್ಬು ಹೋರಾಟಗಾರರ ಹೋರಾಟದ ಕಿಚ್ಚು ಈಗ ಎಲ್ಲೆಡೆಗೆ ವ್ಯಾಪಿಸೋದಕ್ಕೆ ಶುರುವಾಗಿದೆ. ಬೆಳಗಾವಿಯಲ್ಲಿ ಶುರುವಾಗಿರತಕ್ಕಂಥ ಈ ಹೋರಾಟ ಈಗ ಬೆಳಗಾವಿ ಮಾತ್ರ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ವ್ಯಾಪಿಸ್ತಾ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಹೋರಾಟಕ್ಕೆ ಬಿಜೆಪಿ ಎಂಟ್ರಿ ಕೊಟ್ಟಿದೆ. ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳಲಾಗ್ತಾ ಇದೆ. ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಈಗ ಮುಗಿಲು ಮುಟ್ತಾ ಇದೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರತಕ್ಕಂತಹ ಕಬ್ಬು ಬೆಳೆಗಾರರು ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಮಗೆ ಬೆಂಬಲ ಬೆಲೆಯನ್ನ FRP ಆಧಾರದಲ್ಲಿ ನಿಗದಿಪಡಿಸಬೇಕಾಗಿರ್ತಕ್ಕಂತಹ ಬೆಲೆಯನ್ನ ನೀವು ಜಾಸ್ತಿ ಮಾಡಲೇಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. 3,100 ರೂಪಾಯಿಗಳನ್ನ ಈಗ ಸಕ್ಕರೆ ಕಾರ್ಖಾನೆಗಳವರು ನಿಗದಿಪಡಿಸಿದರೆ, ಇಲ್ಲೆಲ್ಲ ನಮಗೆ 3,500 ರೂಪಾಯಿ ಸಿಗಬೇಕು ಅನ್ನುವಂಥದ್ದು ರೈತರ ಹೋರಾಟ. ನಮಗೆ ಇಳುವರಿ ಆಧಾರಿತವಾಗಿ ದರ ನಿಗದಿ ಆಗಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಎಲ್ಲೆಲ್ಲಿ ವ್ಯಾಪಿಸಿದೆ, ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಈಗ ಮೊಳಗ್ತಾ ಇರುವಂಥದ್ದು. ಯಾಕಂದ್ರೆ ಕಬ್ಬು ಬೆಳೆಗಾರರು ಈ ಬಾರಿ ಏನು ಕಟಾವ್ಗೆ ಬಂದಿರತಕ್ಕಂತಹ ಕಬ್ಬನ್ನ ಮಾರಾಟ ಮಾಡೋಣ ಅಂತ ಹೇಳಿ ನೋಡಿದ್ರೆ ಸರ್ಕಾರ ನಿಗದಿಪಡಿಸ್ತಾ ಇರತಕ್ಕಂತಹ ದರ ಅಥವಾ ಕಾರ್ಖಾನೆಗಳು ನಿಗದಿಪಡಿಸ್ತಾ ಇರುವಂತಹ ದರ ನಮಗೆ ಸಾಕಾಗೋದಿಲ್ಲ ಅನ್ನುವಂಥದ್ದು ರೈತರ ನೇರವಾದಂತಹ ಆಕ್ರೋಶ. ಇಳುವರಿ ಆಧಾರಿತವಾಗಿ ನಮಗೆ ದುಡ್ಡು ಬೇಕು ಅನ್ನುವಂಥದ್ದನ್ನ ಅವರು ಕೇಳ್ತಾ ಇದ್ದಾರೆ. FRP ಆಧಾರದಲ್ಲಿ ದರ ನಿಗದಿ ಆಗಬೇಕು ಮತ್ತು ದರ ಹೆಚ್ಚಳ ಆಗಬೇಕು ಅಂದ್ರೆ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಜಿಲ್ಲೆಗಳಲ್ಲಿ ಈಗ ಹೋರಾಟ ವ್ಯಾಪಿಸಿಕೊಂಡಿದೆ. ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀತಾ ಇದ್ದಾರೋ ಆ ಭಾಗಗಳ ರೈತರು ಈಗ ಅನಿವಾರ್ಯವಾಗಿ ಬೀದಿಗೆ ಬಂದಿದ್ದಾರೆ. ರೈತರಿಗೇನು ಬೀದಿಗೆ ಬರಲೇಬೇಕಾದಂತ ಅವಶ್ಯಕತೆ ಇರುವುದಿಲ್ಲ. ಆದರೆ ನೋಡಿ, ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ, ತಮ್ಮ ಹೊಲದಲ್ಲಿ ಕೆಲಸ ಮಾಡಿದ್ರೆ ಸಾಕಾಗೋದಿಲ್ಲ ರೈತರು, ತಮ್ಮ ಬೆಳೆಯನ್ನ ಬೆಳೆದ್ರೆ ಸಾಕಾಗೋದಿಲ್ಲ ರೈತರು. ಆ ಬೆಳೆಗೊಂದು ಸರಿಯಾದ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೀದಿಗೆ ಬರಬೇಕಂತ ಅನಿವಾರ್ಯತೆ ಇದೆ. ಇಲ್ಲಿ ಬೀದಿಗೆ ಬಂದ ನೋಡಿ ಯಾವ ಪ್ರಮಾಣದಲ್ಲಿ ರೈತರಲ್ಲಿ ಜಮಾಯಿಸಿದ್ದಾರೆ ಅನ್ನುವಂಥದ್ದನ್ನ ಈ ದೃಶ್ಯಗಳು ಹೇಳ್ತಾ ಇರುವಂಥದ್ದು. ಹೋರಾಟ, ಉಪವಾಸ, ಪ್ರತಿಭಟನೆ, ಅಹೋರಾತ್ರಿ ಧರಣಿ, ಇದು ನಮ್ಮ ರೈತರ ಪರಿಸ್ಥಿತಿ. ರಸ್ತೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಇದು ನಮ್ಮ ರೈತರ ಪರಿಸ್ಥಿತಿ. ರೈತರು ಈ ರೀತಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರೈತರು ರಸ್ತೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ, ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ತಾವು ಬೆಳೆದಿರತಕ್ಕಂತಹ ಬೆಳೆಗೆ ಒಳ್ಳೆಯ ಬೆಲೆ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ. ರಾಜ್ಯ ಹೆದ್ದಾರಿಗಳನ್ನ ತಡೆದು ಕಬ್ಬು ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿಗಳನ್ನ ಹಲವು ಭಾಗಗಳಲ್ಲಿ ತಡೆದಿದ್ದಾರೆ ಕಬ್ಬು ಬೆಳೆಗಾರರು ಮತ್ತು ರಸ್ತೆಯಲ್ಲೇ ಕುಳಿತು ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿಗಳನ್ನ ತಡೆದು ಕಬ್ಬು ಬೆಳೆಗಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಕ್ಕರೆಯನ್ನ ಉತ್ಪಾದನೆ ಮಾಡತಕ್ಕಂತಹ ಕಬ್ಬು ಬೆಳೆಯುವ ರೈತರು ಅವರ ಜೀವನ ಏನು ಬಹಳ ಸಿಹಿಯಾಗಿಲ್ಲ. ಅವರು ಜಗತ್ತಿಗೆ ಸಿಹಿ ಹಂಚುವವರ ಬದುಕು ಸಿಹಿ ಆಗಿಲ್ಲ. ಸರ್ಕಾರಿ ಕಾರ್ಖಾನೆಗಳ ವಿರುದ್ಧವೂ ಕೂಡ ರೈತರು ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲೂ ದರ ನಿಗದಿ ಆಗ್ತಾ ಇಲ್ಲ, ಸರ್ಕಾರಿ ಕಾರ್ಖಾನೆ ಎಲ್ಲೂ ದರ ನಿಗದಿ ಆಗ್ತಾ ಇಲ್ಲ. ಖಾಸಗಿ ಕಂಪನಿಗಳವರಂತೂ ತಾವು ಹೇಳಿದ ರೀತಿಯಲ್ಲೇ ಕಬ್ಬು ಖರೀದಿ ಅಥವಾ ಕೊಟ್ಟ ರೇಟ್ನಲ್ಲಿನೇ ಖರೀದಿ ಅನ್ನುವಂತಹ ಸ್ಥಿತಿಗೆ ತಲುಪಿಸಿದ್ದಾರೆ. ಕಳೆದ 6 ದಿನಗಳಿಂದ ಬೆಳಗಾವಿಯಲ್ಲಿ ಹೆದ್ದಾರಿಗಳನ್ನ ಬಂದ್ ಮಾಡಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ರೈತರು ತಮ್ಮ ಹಸಿರು ಟವಲ್ಗಳನ್ನ ಬೀಸಿ ಸರ್ಕಾರದ ಮುಂದೆ ಆಗ್ರಹಿಸ್ತಾ ಇದ್ದಾರೆ. ನಮಗೆ ಸರಿಯಾದಂತಹ ಬೆಲೆ ಕೊಡಿ. ಅವ್ರು ಬೇರೆ ಏನನ್ನು ಕೇಳ್ತಾ ಇಲ್ಲ, FRP ಆಧಾರದಲ್ಲಿ ಬೆಲೆ ಕೊಡಿ. ರೈತರನ್ನ ಕರೆದು ಮಾತನಾಡಬೇಕಾಗತ್ತೆ. ಈ ಹಂತದಲ್ಲಿ ಅದು ಸರ್ಕಾರದ ಜವಾಬ್ದಾರಿ ಕೂಡ ಆಗಬೇಕಾಗತ್ತೆ, ಸಚಿವರುಗಳ ಜವಾಬ್ದಾರಿ ಆಗಿರುವಂಥದ್ದು. ಯಾಕಂದ್ರೆ ಸಕ್ಕರೆ ಸಚಿವರು ಏನು ಮಾಡ್ತಿದ್ದಾರೆ, ಇಂತಹ ಬೆಳವಣಿಗೆಗಳ ವಿಚಾರದಲ್ಲಿ ಸಕ್ಕರೆ ಸಚಿವರು ತೀರಾ ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡ್ತಾ ಇದ್ರೆ ರೈತರು ಈ ರೀತಿಯಾಗಿ ಬೀದಿಗೆ ಬರಬೇಕಂತ ಅನಿವಾರ್ಯತೆ ಇದೆಯಾ? ಸರ್ಕಾರ ಯಾವ ಉದ್ದೇಶಕ್ಕಾಗಿ ಕೈಗಾರಿಕಾ ಖಾತೆಯಿಂದ ಸಕ್ಕರೆ ಕಾರ್ಖಾನೆಯನ್ನ ಬೇರ್ಪಡಿಸಿ ಪ್ರತ್ಯೇಕ ಖಾತೆ ಮಾಡಿಡುತ್ತಲ್ಲ, ಯಾವ ಉದ್ದೇಶಕ್ಕಾಗಿ? ಪ್ರಯಾರಿಟಿ ಇದೆ, ಸಕ್ಕರೆ ಅನ್ನುವಂಥದ್ದು ಪ್ರಯಾರಿಟಿ ಸೆಕ್ಟರ್ ನಮ್ದು ಅಂತ ಹೇಳಿ ಸರ್ಕಾರ ತೋರಿಸ್ಕೊಳ್ಳುತ್ತೆ. ಆದರೆ
ರೈತರು ಬೀದಿಯಲ್ಲಿದ್ದಾರೆ, ಹಸಿರು ಟವಲನ್ನು ಹಿಡಿದು ಸುತ್ತಾ ಇದ್ದಾರೆ. ಈ ರೀತಿಯಂತ ಪರಿಸ್ಥಿತಿ ರೈತರಿಗೆ ಬಂದಿದೆ. ರಾಜ್ಯ ಹೆದ್ದಾರಿಗಳನ್ನ ಬಂದ್ ಆಗಿರೋದ್ರಿಂದಾಗಿ ಸಂಚಾರವೂ ಕೂಡ ಅಸ್ತವ್ಯಸ್ತ ಆಗಿದೆ. ಹಲವು ಭಾಗಗಳಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ರೈತರು ಯಾವುದೇ ವೆಹಿಕಲ್ಗಳ ಮೂವ್ಮೆಂಟ್ಗೆ ಬಿಡ್ತಾ ಇಲ್ಲ. ನಾವೇ ಇಲ್ಲಿ ಬಂದು ಬೀದಿಲಿ ಕುಳಿತಿದ್ದೀವಿ, ನೀವು ಎಲ್ಲಿಗೂ ಓಡಾಡ್ತೀರಿ ಅಂತ ಕೇಳ್ತಿದ್ದಾರೆ ಅವರು. ಹಲವೆಡೆ ಕಲ್ಲು ತೂರಾಟ ನಡೆದಿದೆ, ಕೆಲವೆಡೆ ಆತ್ಮಹತ್ಯೆಗೆ ಯತ್ನ ನಡೆದಿದೆ. ಒಬ್ಬ ರೈತ ಕುಸಿದು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಹೋರಾಟ ನಿರತ ರೈತನೊಬ್ಬ ಕುಸಿದು ಬಿದ್ದಿರತಕ್ಕಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಇದು ನಮ್ಮ ಕಬ್ಬು ಬೆಳೆಗಾರರ ಪರಿಸ್ಥಿತಿ. ಹೆದ್ದಾರಿಯಲ್ಲೇ ವಾಸ್ತವ್ಯ, ಹೆದ್ದಾರಿಯಲ್ಲೇ ಅಡುಗೆ, ಹೆದ್ದಾರಿಯಲ್ಲೇ ಊಟ ತಿಂಡಿ. ಈ ರೀತಿಯಾಗಿ ರೈತರು ತಾವು ಬೆಳೆದಿರ್ತಕ್ಕಂತಹ ಬೆಳೆಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನಮಗೆ ಒಳ್ಳೆಯ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹೆದ್ದಾರಿಯಲ್ಲೇನೆ ವಾಸ್ತವ್ಯ, ಅಲ್ಲೇ ಅಡುಗೆ, ಅಲ್ಲೇ ಊಟ, ಅಲ್ಲೇ ತಿಂಡಿ. ಇದು ಸದ್ಯಕ್ಕೆ ನಮ್ಮ ರೈತರ ಪರಿಸ್ಥಿತಿ. ರೈತರು ಈ ರೀತಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಹೆಣ್ಮಕ್ಳು ಬಂದು ಅಲ್ಲೇನೆ ಈರುಳ್ಳಿ ಹಚ್ಚಿ, ಅಲ್ಲೇ ತರಕಾರಿಗಳನ್ನು ಹಚ್ಚಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರೈತರು ಇಟ್ಟಿರ್ತಕ್ಕಂತಹ ಬೇಡಿಕೆಗಳೇನು, ಯಾಕೆ ಸರ್ಕಾರದ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮೂಡುವುದು ಸಹಜ. ರೈತರು ಬಹಳ ಮುಖ್ಯವಾಗಿ ಕೇಳ್ತಾ ಇರುವಂತಹ ಬೇಡಿಕೆ FRP ಆಧರಿಸಿ ಇಳುವರಿ ಆಧಾರಿತ ಬೆಲೆಯನ್ನ ನಮಗೆ ಕೊಡಿ ಅಂತ ಹೇಳಿ. ಇಳುವರಿ ಆಧಾರಿತ ಬೆಲೆಯನ್ನ ನಮಗೆ ಕೊಡಿ, ನಮ್ಮ ಬೆಳೆಗೆ ಇಳುವರಿ ಆಧಾರಿತವಾದಂತಹ ಬೆಲೆಯನ್ನ ಕೊಡಿ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಯನ್ನ ನಿಗದಿಪಡಿಸಬೇಕು. ಅಂದ್ರೆ FRP ಯನ್ನ ನಿಗದಿ ಆಗಬೇಕು, 3,500 ರೂಪಾಯಿ ನಿಗದಿ ಆಗಬೇಕು ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಟಾವು, ಸಾಗಣೆ ವೆಚ್ಚ ಹೊರತುಪಡಿಸಿ 3,500 ರೂಪಾಯಿಯನ್ನ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಹೊರತುಪಡಿಸಿ 3,500 ರೂಪಾಯಿ ಕೊಡಬೇಕು ಅಂತೇಳಿ, ಅಂದ್ರೆ ಎಕ್ಸ್ ಫೀಲ್ಡ್ಗೆ ಕೊಡಬೇಕು ಅನ್ನುವಂಥದ್ದು ಅವರು ಕೇಳ್ತಾ ಇರುವಂತಹ ಡಿಮ್ಯಾಂಡ್ ಆಗಿದೆ. ಕಬ್ಬು ಸಾಗಣೆಯ ಮೇಲೆ ನಿರ್ಬಂಧವನ್ನ ಹೇರಬಾರದು ಸರಕು ಕಬ್ಬು ಸಾಗಣೆಯ ಮೇಲೆ. ಪಕ್ಕದ ರಾಜ್ಯಗಳ ಕಬ್ಬು ಖರೀದಿಗೆ ಮಿತಿ ಹೇರಬೇಕು. ಎಷ್ಟು ಪ್ರಮಾಣದಲ್ಲಿ? ಯಾಕಂದ್ರೆ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿದೆ. ಹೀಗಾಗಿ ಈ ಗಡಿ ಭಾಗದಲ್ಲಿ ಬರುವಂತಹ ಕಬ್ಬನ್ನ, ಮಹಾರಾಷ್ಟ್ರದಲ್ಲೂ ಕೂಡ ಕಬ್ಬು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರಿಂದಾಗಿ ಅಲ್ಲಿಯ ಕಾರ್ಖಾನೆಗಳಿಗೆ ಕೊಡೋ ಬದಲಿಗೆ ನಮ್ಮ ಇಲ್ಲಿಯ ಕಾರ್ಖಾನೆಗಳಿಗೆ ಬಂದು ಕೊಡುವಂಥದ್ದು ಇದು ನಿಲ್ಲಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾರೆ. ಸ್ಥಳೀಯ ಕಾರ್ಖಾನೆಗಳೇ ಕಬ್ಬನ್ನು ಖರೀದಿಸಬೇಕು. ಅಂದ್ರೆ ಸುತ್ತಮುತ್ತಲಿನ ಒಂದು ಪ್ರತಿ ಕಬ್ಬಿನ ಕಾರ್ಖಾನೆಗೂ ಕೂಡ, ಸಕ್ಕರೆ ಕಾರ್ಖಾನೆಗೂ ಕೂಡ ಅದರ ಏರಿಯಾ ನಿಗದಿ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಅದೇ ಸ್ಥಳೀಯ ರೈತರಿಂದ ಆ ಸಕ್ಕರೆ ಕಾರ್ಖಾನೆಗಳು ಖರೀದಿ ಮಾಡಬೇಕು. ಹಾಗೂ DC ಸಮ್ಮುಖದಲ್ಲಿ ಮಾಲೀಕರ ಸಭೆಯನ್ನ ಮಾಡಬೇಕು. ಇಲ್ಲಿ ಮಾಲೀಕರೆಲ್ಲರೂ ನಾನಾ ರೂಪಗಳಲ್ಲಿ ಕಾಣಿಸ್ಕೊಳ್ತಾರೆ. ಇವರು ಶಾಸಕರಾಗಿ ಕಾಣಿಸ್ಕೊಳ್ತಾರೆ, ಇವರು ಸಚಿವರುಗಳಾಗಿ ಕಾಣಿಸ್ಕೊಳ್ತಾರೆ, ಇವರು ಮಾಜಿ ಸಚಿವರುಗಳಾಗಿ ಕಾಣಿಸ್ಕೊಳ್ತಾರೆ. ಇಂಥವರುಗಳ ಜೊತೆಗೆ DC ಸಮ್ಮುಖದಲ್ಲಿ ಸಭೆ ನಡೆಸಬೇಕು. ಯಾಕಂದ್ರೆ ಬಹುತೇಕ ಮಾಲೀಕರು ಯಾರು ಕೂಡ ಕೇವಲ ಉದ್ಯಮವನ್ನೇ ನಂಬಿಕೊಳ್ತಿರ್ತಕ್ಕಂತಹ ಮಾಲೀಕರಿಲ್ಲ. ಅಲ್ಲಿ ಹೆಚ್ಚಿನ ಮಾಲೀಕರುಗಳು ರಾಜಕಾರಣಿಗಳಾಗಿದ್ದಾರೆ. ಅವರುಗಳನ್ನ ಕರೆಸಿ ಮಾತನಾಡಬೇಕು. ಅಕ್ಕಪಕ್ಕದ ರಾಜ್ಯಗಳಿಗೆ ಮಾರುವಂತಹ ಅವಕಾಶವನ್ನ ಮಾಡಿಕೊಡಬಾರದು. ನಮ್ಮ ರೈತರು ಅಕ್ಕಪಕ್ಕದ ರಾಜ್ಯಕ್ಕೆ ಹೋಗಿ ಮಾರಿಕೊಳ್ಳುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರದು. ನಮ್ಮ ರಾಜ್ಯದ ಕಬ್ಬು ನಮ್ಮ ರಾಜ್ಯದಲ್ಲೇ ನುರಿಬೇಕು. 9.5% ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿ ಆಗಲೇಬೇಕು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಅಥವಾ ಕಲಬುರಗಿ, ಬೀದರ್ ಈ ಭಾಗಗಳಲ್ಲಿ ಇಳುವರಿ ಜಾಸ್ತಿ ಇರುತ್ತೆ. 9.5ರಿಂದ 11-11.5% ವರೆಗೂ ಕೂಡ ಇರುತ್ತೆ. ಇಳುವರಿ ಪ್ರಮಾಣ ಹೆಚ್ಚಾದಂತೆ ಬೆಂಬಲ ಬೆಲೆಯೂ ಕೂಡ ಹೆಚ್ಚಾಗಬೇಕು ಅನ್ನುವಂತಹ ಆಗ್ರಹವನ್ನ ಇಲ್ಲಿ ರೈತರು ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸಕಾಲದಲ್ಲಿ ರೈತರ ಖಾತೆಗಳಿಗೆ ಹಣ ಸಂದಾಯ ಆಗಬೇಕು. ಕೇವಲ ಹಣ ನಿಗದಿ ಆಗೋದು ಮಾತ್ರ ಅಲ್ಲ, ದರ ನಿಗದಿ ಮಾತ್ರ ಅಲ್ಲ, ಸಕಾಲದಲ್ಲಿ ಅಂದ್ರೆ ಯಾವಾಗ ಕಬ್ಬು ಹಾಕ್ತಾರೋ ಇಮಿಡಿಯೇಟ್ ಆಗಿ ರೈತರ ಅಕೌಂಟ್ಗೆ ಹಣ ಬಂದು ಬೀಳಬೇಕು. ಈ ಡಿಮ್ಯಾಂಡ್ ಅನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಸಕಾಲದಲ್ಲಿ ರೈತರ ಖಾತೆಗಳಿಗೆ ಹಣ ಸಂದಾಯ ಆಗಲೇಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ತಾರತಮ್ಯ ಸರಿಯೇ ಅನ್ನುವಂತ ನಾವು ಗಮನಿಸಬೇಕು. ಯಾಕಂದ್ರೆ FRP ಆಧಾರದ ಮೇಲೆ ಕೇಂದ್ರದಿಂದ ಬೆಲೆ ನಿಗದಿ ಮಾಡಲಾಗಿದೆ. FRP ಆಧಾರದ ಮೇಲೆ ಅಂದ್ರೆ ಒಟ್ಟು ಇಳುವರಿ, ಕಬ್ಬಿನಲ್ಲಿ ಇರುವಂತಹ ಸಕ್ಕರೆ ಇಳುವರಿಯ ಆಧಾರದ ಮೇಲೆ ಮಾಡಲಾಗಿದೆ. 10.2% ಇಳುವರಿ ಕಬ್ಬಿಗೆ 3,550 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. 3,550 ರೂಪಾಯಿ 10.25% ಇಳುವರಿ ಇರುವಂತಹ ಕಬ್ಬಿಗೆ ಆಗ್ತಾ ಇದೆ. ಅಂದ್ರೆ
ರಾಜ್ಯದಲ್ಲಿರುವ 81 ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಇದು ಅನ್ವಯ ಆಗಬೇಕು. ವಾಸ್ತವವಾಗಿ ಇದು ನಮ್ಮ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಅನ್ವಯ ಆಗಬೇಕು. ಬಹುತೇಕ 81 ಸಕ್ಕರೆ ಕಾರ್ಖಾನೆಗಳಿಗೆ ಅನ್ವಯ ಆಗಬೇಕು. ಆದರೆ 2700 ರೂಪಾಯಿಯಿಂದ 3100 ರೂಪಾಯಿವರೆಗೆ ನಿಗದಿ ಮಾಡಿದ್ದಾವೆ ರಾಜ್ಯದ ಕಾರ್ಖಾನೆಗಳು. 3550 ರೂಪಾಯಿಯನ್ನು ನಿಗದಿ ಮಾಡಿದೆ ಕೇಂದ್ರದ FRP. ಎಷ್ಟು? ಶೇಕಡ 10.25% ಇಳುವರಿ ಇರತಕ್ಕಂತಹ ಕಬ್ಬಿಗೆ. ಆದರೆ ನಮ್ಮಲ್ಲಿ 2700ರಿಂದ 3100 ರೂಪಾಯಿವರೆಗೆ ದರ ನಿಗದಿಯನ್ನು ಮಾಡಿದಾವೆ ನಮ್ಮ ಕಂಪನಿಗಳು, ಕಾರ್ಖಾನೆಗಳು. ಕಟಾವು ಸಾಗಣೆ ವೆಚ್ಚ 800ರಿಂದ 900 ರೂಪಾಯಿನ ಕಡಿತ ಮಾಡ್ತಾ ಇದ್ದಾರೆ. ಅದರಲ್ಲಿ ಆ ನಿಗದಿಯನ್ನು ಮಾಡಿದ್ದು ಮಾತ್ರ ಅಲ್ಲ, ಅದರಲ್ಲಿ 800ರಿಂದ 900 ರೂಪಾಯಿನ ಕಟಾವು ಮತ್ತು ಸಾಗಣೆಯ ವೆಚ್ಚ ಅಂತೇಳಿ ಕಡಿತ ಮಾಡ್ತಾ ಇದ್ದಾರೆ. ಹೀಗಾಗಿ ಮಹಾರಾಷ್ಟ್ರದ ಕಾರ್ಖಾನೆಗಳು ಶೇಕಡ 12ರ ಇಳುವರಿ ಇರತಕ್ಕಂತಹ ಕಬ್ಬಿಗೆ 3400 ರೂಪಾಯಿನ ಕೊಡ್ತಾ ಇದ್ದಾವೆ. ಅಫ್ಕೋರ್ಸ್ ಅದು ಇಳುವರಿ ಜಾಸ್ತಿ ಇದೆ, ಹಾಗಾಗಿ ರೇಟ್ ಜಾಸ್ತಿ ಇರುತ್ತೆ. ಆದರೆ ನಮ್ಮಲ್ಲಿ 10.25% ಅಷ್ಟು ಇಳುವರಿ ಇರತಕ್ಕಂಥ ಕಬ್ಬಿಗೆ 3550 ರೂಪಾಯಿ ನಿಗದಿ ಆಗಬೇಕು ಅನ್ನೋಂಥದ್ದನ್ನ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಹೇಳ್ತಾ ಇದೆ. ಆದರೆ ಸಾಗಣೆ, ಕಟಾವು ವೆಚ್ಚವು ಕೂಡ ಕಡಿಮೆ ಬೀಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸಾಗಣೆ ಮತ್ತು ಕಟಾವು ವೆಚ್ಚವು ಕೂಡ ಕಡಿಮೆ ಬೀಳುತ್ತೆ. ಹೀಗಾಗಿ ಅಲ್ಲಿ 3400 ರೂಪಾಯಿಗೆ ಫಿಕ್ಸ್ ಮಾಡಲಾಗಿದೆ. ಕೇಂದ್ರದ FRP ಮಹಾರಾಷ್ಟ್ರದ ಮಾದರಿಯನ್ನು ನಿಗದಿ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ರೈತರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬೆಳಗಾವಿ ಭಾಗದ ರೈತರು, ಗಡಿ ಜಿಲ್ಲೆಯ ರೈತರುಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮಗೆ ಪಕ್ಕದ ರಾಜ್ಯದಲ್ಲಿ ಏನು ರೇಟ್ ಕೊಡ್ತಿದ್ದಾರೆ ಅದೇ ರೀತಿಯಾಗಿ ಆದ್ರೂ ಕೊಡಿ, ಅದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ. ತಮಿಳುನಾಡು, ಮಹಾರಾಷ್ಟ್ರಗಳು ಬೆಲೆ ನೀಡ್ತಾ ಇದ್ದು ಕರ್ನಾಟಕ ಕಾರ್ಖಾನೆಗಳು ಮೌನ ವಹಿಸಿದಾವೆ. ತಮಿಳುನಾಡಿನ ಕಾರ್ಖಾನೆಗಳು ಕೂಡ ರೇಟ್ ಕೊಡ್ತಾ ಇದ್ದಾವೆ, ಮಹಾರಾಷ್ಟ್ರದ ಕಾರ್ಖಾನೆಗಳು ರೇಟ್ ಕೊಡ್ತಾ ಇದ್ದಾವೆ. ಆದರೆ ರಾಜ್ಯದ ಕಾರ್ಖಾನೆಗಳು ಕೊಡ್ತಾ ಇಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಕಾರ್ಖಾನೆಗಳನ್ನು ನಡೆಸುವಂತಹ ಮಾಲೀಕರೆಲ್ಲರೂ ಕೂಡ ವಿಧಾನಸೌಧದಲ್ಲಿ ಸಿಗ್ತಾರೆ. ಹೀಗಾಗಿ ದರ ನಿಗದಿ ಆಗ್ತಾ ಇಲ್ಲ. ತಮಿಳುನಾಡು, ಮಹಾರಾಷ್ಟ್ರದ ಬೆಲೆ ನೀಡ್ತಾ ಇದ್ದು ಕರ್ನಾಟಕದ ಕಾರ್ಖಾನೆಗಳು ಮೌನ ವಹಿಸಿದಾವೆ ಅನ್ನುವಂಥದ್ದು ರೈತರ ದೂರು, ರೈತರ ಅಳಲು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈ ತಾರತಮ್ಯವನ್ನು ನಿಭಾಯಿಸಬೇಕು, ನೀಗಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ ಆಗಿದೆ. ಇಲ್ಲಿ ನಮ್ಮಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ನೋಡೋದಾದ್ರೆ ರಾಜಕಾರಣಿಗಳೇ ಇಲ್ಲಿ ಮಾಲೀಕರಾಗಿರುವಂಥದ್ದು. ಅದು ಕಾಂಗ್ರೆಸ್ ಅಂತ ಹೇಳಿಲ್ಲ, ಅದು BJP ಅಂತ ಹೇಳಿಲ್ಲ. ಎಲ್ಲಾ ಪಕ್ಷದವರು ಕೂಡ ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಅದರಲ್ಲಿ ಪಾರ್ಟ್ನರ್ಗಳಿಗೆ ಟಿಕೆಟ್ ಕೊಡ್ತಾರೆ. ಪ್ರತಿ ಸರ್ಕಾರಗಳಿಗೂ ಕೂಡ ತಲೆನೋವಾಗಿರುವಂಥದ್ದು ಕಬ್ಬು ಬೆಳೆಗಾರರ ಹೋರಾಟ. ಪ್ರತಿ ಸರ್ಕಾರಕ್ಕೂ ಕೂಡ ಈ ಕಬ್ಬು ಬೆಳೆಗಾರರ ಹೋರಾಟ ಅನ್ನುವಂಥದ್ದು ದೊಡ್ಡ ತಲೆನೋವಾಗಿರುತ್ತೆ. ಯಾಕಂದ್ರೆ ಪ್ರತಿ ವರ್ಷದ ಇಳುವರಿ ಸಂದರ್ಭದಲ್ಲೂ ಕೂಡ ರೈತರು ಅನಿವಾರ್ಯವಾಗಿ ಬೀದಿಗೆ ಬರಬೇಕಾಗತ್ತೆ. ಅವ್ರಿಗೇನು ಬಹಳ ಖುಷಿ ಏನಿರಲ್ಲ, ಬನ್ನಿ ಒಂದ್ಸಲ ಹೋರಾಟ ಮಾಡೋಣ ಅಂತ ಹೇಳಿ ಯಾವ ರೈತರು ಬರಲ್ಲ. ಅನಿವಾರ್ಯ ಆದಾಗ ಮಾತ್ರ ಹೋರಾಟಕ್ಕೆ ಬರ್ತಾರೆ ಅವರು. ಬಹುತೇಕ ಪಕ್ಷಗಳ ಶಾಸಕರು, ಸಚಿವರುಗಳ ಮಾಲೀಕತ್ವದಲ್ಲಿ ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹೀಗಾಗಿ ರೈತರು ಬೀದಿಗೆ ಬರಬೇಕಾದ ಪರಿಸ್ಥಿತಿ ಇದೆ. ನಮ್ಮನ್ನು ಆಳುವಂತವರೇ ಮಾಲೀಕರಾಗಿದ್ದಾಗ ಏನಾಗುತ್ತೆ? ಅವರ ಮರ್ಜಿಯಲ್ಲಿ ಇವರು ಇರಬೇಕಾದ ಪರಿಸ್ಥಿತಿಯನ್ನ ತಂದು ನಿಲ್ಲಿಸ್ತಾರೆ. ಕಾರ್ಖಾನೆಗಳ ಲಾಭ ನಷ್ಟಕ್ಕಷ್ಟೇ ಆದ್ಯತೆ ಕೊಡುವಂತಹ ಮಾಲೀಕರು, ಕಾರ್ಖಾನೆ ಎಷ್ಟು ಲಾಭ ಮಾಡಿದೆ, ಎಷ್ಟು ನಷ್ಟ ಅನುಭವಿಸಿದೆ, ಇದು ಮಾತ್ರ ಇವರಿಗೆ ಬಹಳ ಮುಖ್ಯ ಆಗಿದೆ ಮಾಲೀಕರಿಗೆ. ರೈತರು ಏನು ಊಟ ಮಾಡ್ತಿದ್ದಾನ ಅಥವಾ ಅವನು ಏನಾಗಿದ್ದಾನೆ, ಅವನ ಪರಿಸ್ಥಿತಿ ಏನಿದೆ, ಅವರ ಮಕ್ಕಳು ಓದ್ತಾ ಇದ್ದಾರಾ, ಅವರ ಮಕ್ಕಳಿಗೆ ಓದುವಷ್ಟು ಹಣ ಸಂಪಾದನೆ ಮಾಡೋದಕ್ಕೆ ಆತನಿಗೆ ತನ್ನ ಜಮೀನಿಂದ ಸಾಧ್ಯ ಆಗುತ್ತಾ ಇಲ್ವಾ, ಇದ್ಯಾವುದು ನಮ್ಮ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಬೇಕಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಅನೇಕ ಉದಾಹರಣೆಗಳಲ್ಲಿ ಗೋಚರ ಆಗ್ತದೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳಿಲ್ಲ, ಬಹುತೇಕರು ಹಾಗೆ ಮಾಡ್ತಿದ್ದಾರೆ. ಕಬ್ಬು ಬೆಳೆಗಾರರ ಆಕ್ರೋಶ ಕಂಡಾಗ ಮಾತ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾರೆ. ಹೋಗಿ ಸರ್ಕಾರವನ್ನು ಕೇಳಿ ಅಂತೇಳಿ ಮಾಲೀಕರು ಹೇಳ್ತಾರೆ. ಇದು ರಾಜ್ಯದ ಪರಿಸ್ಥಿತಿ. ಹೀಗಾಗಿ ರೈತರ ಹೋರಾಟದ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಸರ್ಕಾರವೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಇವರಿಗೆ ಅಂತಿಮವಾಗಿ ಯಾರು? ಶಾಸಕರು ಬೇಕು. ರೈತರು ಯಾವಾಗ ಬೇಕಾಗತ್ತೆ? ಭಾಷಣ ಮಾಡುವಾಗ ಬೇಕಾಗತ್ತೆ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇನೆ ತೀವ್ರಗೊಂಡಿದೆ ಹೋರಾಟ. ಬೆಳಗಾವಿಯಲ್ಲಿ ಅಧಿವೇಶನ ಹತ್ತಿರ ಬರ್ತಾ ಇದೆ, ಬೆಳಗಾವಿಯಲ್ಲಿ ಹೋರಾಟ ತೀವ್ರಗೊಳ್ತಾ ಇದೆ. ಇದು ರೈತರ ಪರಿಸ್ಥಿತಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ BJP ಕೂಡ ಸಾಥ್ ಕೊಟ್ಟಿದೆ. ಇನ್ನಷ್ಟು ಉಗ್ರ ಸ್ವರೂಪವನ್ನು ಈ ಹೋರಾಟ ತೆಗೆದುಕೊಂಡು ಹೋಗ್ತಾ ಇದೆ. BY ವಿಜೇಂದ್ರ ಅವರು ಕೂಡ ತಾವು ಅಧ್ಯಕ್ಷರಾದ ಮೇಲೆ ಬಹುಶಃ ಈ ಹೋರಾಟದಲ್ಲಿ ಬಹಳ ವೇಗವಾಗಿ ಅವರು ಸ್ಪಂದಿಸಿ ಅಲ್ಲಿ ರೈತರ ಜೊತೆಗೆ ಹೋಗಿ ಕುಳಿತಿದ್ದಾರೆ. ಈರಣ್ಣ ಕಡಾಡಿ ಅವರಿದ್ದಾರೆ, ಹಾಗೆ ದುರ್ಯೋಧನ ಐಹೊಳೆ ಅವರಿದ್ದಾರೆ, ಹೀಗೆ ಇನ್ನು P ರಾಜೀವ್ ಇದ್ದಾರೆ. ಇವರೆಲ್ಲರೂ ಕೂಡ ಈಗ ಕೈ ಜೋಡಿಸಿದ್ದಾರೆ. ರೈತರ ಹೋರಾಟದ ಜೊತೆಗೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೈ ಜೋಡಿಸಿದ್ದಾರೆ. ಈ ಹೋರಾಟದಲ್ಲಿ ನಾವು ಕೂಡ ತೊಡಗಿಸಿಕೊಂಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ರಾಜಕೀಯದ ರಂಪಾಟವು ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ.
ಇಲ್ಲಿ ಒಂದು ಕಡೆಯಲ್ಲಿ ಬಿಜೆಪಿಯವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರದವರು ತಿರುಗೇಟು ಕೊಡ್ತಾ ಇದ್ದಾರೆ. ಕಣ್ಮುಚ್ಚಿ ಕೂತಿರುವ ಸರ್ಕಾರ ಅಂತೇಳಿ ವಿಜೇಂದ್ರ ಅವರು ಆರೋಪವನ್ನು ಮಾಡಿದ್ರೆ, ಜಿಲ್ಲಾಧಿಕಾರಿಗಳು ಸಭೆ ಮಾಡಿದ್ದಾರೆ ಅಂತೇಳಿ ಸರ್ಕಾರದ ಕಡೆಯಿಂದ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಬೆಳಗಾವಿ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ. ಬೆಲೆ ನಿಗದಿಯಲ್ಲಿ ಪಕ್ಷಪಾತವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಪಕ್ಷದ ಆರೋಪವನ್ನು ಮಾಡಿದ್ರೆ, ರೈತರ ಹಿತಾಸಕ್ತಿಯೇ ನಮಗೆ ಮುಖ್ಯ ಅಂತ ಹೇಳಿ ಸರ್ಕಾರದ ಮಂತ್ರಿಗಳು ಹೇಳಿಕೊಳ್ತಾ ಇದ್ದಾರೆ. ಇನ್ನು ರೈತರ ಗೋಳು ಕೇಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಮಾಡ್ತಾ ಇದ್ರೆ, ಕಾಲ ಕಾಲಕ್ಕೆ ಸಭೆ ಮಾಡಿ ಸಲಹೆಗಳನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದ ಸಚಿವರುಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನು ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ನಡೆಸಬೇಕಾಗತ್ತೆ ಅಂತ ಹೇಳಿ ಬಿಜೆಪಿಯವರು ಹೇಳ್ತಾ ಇದ್ರೆ, ನೀವು ಕೇಂದ್ರವನ್ನು ಕೂಡ ಇದೇ ರೀತಿಯಲ್ಲಿ ಕೇಳ್ತೀರಾ ಅಥವಾ ಅವರು ಹೋಗಿ ಕೇಂದ್ರವನ್ನು ಕೇಳ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ನ ಸಚಿವರುಗಳು ಮುಂದಿಡ್ತಾ ಇದ್ದಾರೆ. ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ದೀವಿ, ನೀವು ಆದಷ್ಟು ಬೇಗನೆ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಪ್ರತಿಪಕ್ಷ ಡೆಡ್ ಲೈನ್ ಕೊಟ್ಟರೆ ಅಧಿಕಾರದಲ್ಲಿದ್ದಾಗ ಮಾಡಿದ್ದೇನು ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿಗೆ ಕೇಳ್ತಾ ಇದೆ. ಇಲ್ಲಿ ಆಡಳಿತ ಪಕ್ಷದ ಸಚಿವರುಗಳು ಕೇಳ್ತಾ ಇದ್ದಾರೆ, ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೀರಪ್ಪ ಅಂತ. ಇನ್ನು ರಾಜಕೀಯದ ಹಿತಾಸಕ್ತಿಯ ಬಗ್ಗೆ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ ಸರ್ಕಾರವನ್ನ. ರಾಜಕೀಯದ ಹಿತಾಸಕ್ತಿಯಿಂದಾಗಿ ನೀವು ನಿಮಗೆ ಬೇಕಾದ ರೀತಿಯಾದಂತಹ ದರ ನಿಗದಿ ಮಾಡ್ತಾ ಇದ್ದೀರಿ ಅಥವಾ ದರ ನಿಗದಿಯಲ್ಲಿ ವಿಳಂಬ ಮಾಡ್ತಿದ್ದೀರಿ ಅಂತೇಳಿ ಪ್ರತಿಪಕ್ಷ ಬಿಜೆಪಿ ಟೀಕಿಸ್ತಾ ಇದ್ರೆ, ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಸಮಜಾಯಿಷಿಯನ್ನು ಕೊಡ್ತಾ ಇದೆ. ಆದರೆ ರೈತರು ಅನ್ಯಾಯ ಆಗಿದೆ ಅಂತೇಳಿ ಈಗ ಬೀದಿಯಲ್ಲಿದ್ದಾರೆ. ಇದು ಈಗಿರುವಂತಹ ವಾಸ್ತವ ಅಥವಾ ಯಾವ್ಯಾವ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅನ್ನೋದಕ್ಕೆ ಇದು ದ್ಯೋತಕವಾಗಿ ನಮ್ಮ ಕಡೆ ಮುಂದೆ ಇರುವಂತದ್ದು. ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರುಗಳ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ಧುಮುಕಿದ್ದೇನೆ ವಿನಃ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ. ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಪರವಾಗಿನ ವಕಾಲತ್ತು ವಹಿಸಿಕೊಂಡ ಬಂದಿಲ್ಲ. ಕಳೆದ 6 ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ, ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಸಕ್ಕರೆ ಖಾತೆ ಸಚಿವರಾಗ್ಲಿ ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋತ್ ಸಿಕ್ಕಿಲ್ಲ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತ ಚರ್ಚೆ ಮಾಡೋದಕ್ಕೆ. ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗ್ಲಿ, ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ಯಾಕಂದ್ರೆ ಬಿಜೆಪಿಯವರ ರೈತರ ಪರವಾದಂತ ಕಾಳಜಿ ನಮಗೆ ನಿಮ್ಗೆಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಹೋರಾಟವನ್ನ ಹತ್ತಿಕ್ಲು ಏನೆಲ್ಲ ಮಾಡಿದ್ರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯವರು ವಿಜೇಂದ್ರ ಅನ್ನನವರು ಅಲ್ಲಿ ಹೋಗಿದಾರಂತಂದ್ರೆ ರೈತರ ಪರವಾದಂತ ನಿಜವಾದ ಕಾಳಜಿ ಇರ್ಲಿ, ರಾಜಕಾರಣ ಬೇಡ ಅಂತ ಹೇಳಿದ್ವಿ. ಇಂತಹ ಹೋರಾಟ ಇಷ್ಟು ದೀರ್ಘವಾಗಿ ನಡೆದರೂ ಕೂಡ ಶುಗರ್ ಕೇನ್ ಕಮಿಷನರ್ ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಸಕ್ಕರೆ ಸಚಿವರು ಇಲ್ಲಿಗೆ ಬರಬೇಕಾಗಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು, ಉಸ್ತುವಾರಿ ಸಚಿವರು ಬರಬೇಕಿತ್ತು, ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಅನ್ನುವಂತಹ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. ಡಿಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಸೊ ಮಾತುಕತೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಸೊ ತಾವು ಒಂದು ವಿಸಿಟ್ ಮಾಡ್ಬೇಕು ಅನ್ನೋದು ಅವರು ಇಲ್ಲ, ನೋಡೋಣ, ಅವಶ್ಯಕತೆ ಮಾಡ್ತೀವಿ. ಈಗಾಗಲೇ ಡಿಸಿ ಅವರು 2-3 ಸಾರಿ ಹೋಗಿ ಬಂದಾರೆ ನಮ್ಮ ಪರವಾಗಿ, ಕಾರ್ಖಾನೆ ಪರವಾಗಿ, ಜಿಲ್ಲಾಡಳಿತ ಪರವಾಗಿ. ಅವಶ್ಯಕತೆ ಹೋಗ್ತೀವಿ. ಹೀಗೆ ಕಬ್ಬು ಬೆಳೆಗಾರರು ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಬೀದಿಯಲ್ಲಿ ಕುಳಿತಿದ್ದಾರೆ ರೈತರ ಬೆಂಬಲಕ್ಕೆ ಬಿಜೆಪಿಯವರು ಕೂಡ ನಿಂತಿದ್ದಾರೆ. ಸರ್ಕಾರ ಆದಷ್ಟು ಬೇಗನೆ ಈ ವಿಚಾರದಲ್ಲಿ ಸ್ಪಂದಿಸಬೇಕಾಗತ್ತೆ. ಯಾಕಂದ್ರೆ ರೈತರು ಈ ರೀತಿಯಾಗಿ ಬೀದಿಯಲ್ಲಿ ಕುಳಿತುಕೊಳ್ಳುವಂಥದ್ದು ಯಾವುದೇ ಸರ್ಕಾರಕ್ಕೂ ಕೂಡ ಶೋಭೆ ತರುವಂಥದ್ದಲ್ಲ. ಸರ್ಕಾರಗಳು ಕಾಲದಿಂದ ಕಾಲಕ್ಕೆ ರೈತರ ಡಿಮ್ಯಾಂಡ್ಗಳ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಚಿಂತನೆಯನ್ನು ನಡೆಸಬೇಕು. ಅವರ ಮನವೊಲಿಕೆಯನ್ನಾದರೂ ಮಾಡಿ ಅಥವಾ ಅವ್ರು ಕೇಳಿದಂಥ ದರವನ್ನಾದರೂ ಕೊಡಿ. ಆದರೆ ಅವರು ಬೀದಿಯಲ್ಲಿ ಇರುವಂಥದ್ದನ್ನು ತಪ್ಪಿಸಬೇಕಾಗುವಂಥದ್ದು ಸರ್ಕಾರದ ಜವಾಬ್ದಾರಿ.